ಐಶ್ವರ್ಯ ಮಾಲ್ದ ಬಗ್ಗೆ ನಾವು ಮೊದಲಿಂದ ಸ್ವಲ್ಪ ರಿವ್ಯೂ ಮಾಡ್ತಾ ಇದ್ದೇವೆ. ಒಂದ್ಸರಿ ಆಲ್ರೆಡಿ ವೆರಿಫಿಕೇಶನ್ ಆಗಿದ್ದ ಪ್ರಕಾರ ಏನು ಮೇಜರ್ ಕಂಪ್ಲೇಂಟ್ಸ್ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಸೆಕ್ಷನ್ಸ್ ಹೇಳಿದರು. ಅದಕ್ಕೆ ಈಗ NR ರಮೇಶ್ ಅವರು ದೂರು ಕೊಟ್ಟಿದ್ದಾರೆ. ವಿ ವಿಲ್ ಆಸ್ಕ್ ಬೋತ್ ದ TVCC ಆ್ಯಂಡ್ ದ ಕನ್ಸರ್ನ್ಡ್ ಕಾರ್ಪೊರೇಷನ್ ಕಮಿಷನರಿಗೆ ನಾವು ಫಾರ್ವರ್ಡ್ ಮಾಡಿಬಿಟ್ಟು ದೇರ್ ಆರ್ 3 ಏರಿಯಾಸ್ ಆನ್ ವಿಚ್ ಕಂಪ್ಲೇಂಟ್ ಬಂದಿದೆ. ಅದು is related to taxes, related to building violation and related to TDR utilization ಬಗ್ಗೆ ಕೊಟ್ಟಿದ್ರ ಪ್ರಕಾರ ಅದು ವೆರಿಫಿಕೇಶನ್ ನಾವು ಮಾಡ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ಅವರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೇವೆ. ಬಟ್ ಇಟ್ ಹ್ಯಾಸ್ ಟು ಬಿ ವೆರಿಫೈಡ್. ಕಂಪ್ಲೇಂಟ್ ಈಗ ಬಂದಿದೆ, ವೆರಿಫಿಕೇಶನ್ ಮಾಡ್ತೀವಿ ನಾವು. ಇಲ್ಲ, ಇಷ್ಟುವರೆ ಅದು ಮಾಡಿಲ್ಲ. ಈಗ ನಾವು ಪೊಲೀಸ್ ಕೊಟ್ಟಂತ ಲಿಸ್ಟನ್ನ ನಾವು ಅದನ್ನು ಟ್ರಿಮ್ಮಿಂಗ್ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಅದು ಬೇಗನೆ ಮಾಡಿಬಿಡ್ತೀವಿ. ವಿ ವಿಲ್ ಸಿ. ಅದನ್ನ ಡೆಮಾನ್ಸ್ಟ್ರೇಷನ್ ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಬಂದ್ಬಿಟ್ರೆ ನಾವು ಖಂಡಿತ ಉಪಯೋಗ ಮಾಡ್ತೀವಿ. ವಿ ವಿಲ್ ಟ್ರೈ ಟು ಡೂ ಇಟ್. ಅದೇ ಇಟ್ ಇಸ್ NDT ಟೆಸ್ಟ್. ಅದರ ಆಧಾರದ ಮೇಲೆ ಯು ವಾಂಟ್ ಟು ಸಿ ವೆದರ್ ಆರ್ ನಾಟ್ ಅದನ್ನ ಬೀಳ್ತದೋ ಬೀಳ್ಲಿಕ್ಕೆ ಚಾನ್ಸ್ ಅಂತ ಹೇಳ್ಬಿಟ್ಟು ಇಟ್ ಇಸ್ ವಿ ವಿಲ್ ಸಿ. ಪ್ರೂಫ್ ಆಫ್ ಕಾನ್ಸೆಪ್ಟ್ ನೋಡಬೇಕು. ಅದು ಟ್ರಯಲ್ ಮಾಡಲಿಕ್ಕೆ ಏನಾದರೂ ಮುಂದೆ ಬಂದ್ಬಿಟ್ರೆ ನಾವು ಖಂಡಿತ ಉಪಯೋಗ ಮಾಡಲಿಕ್ಕೆ ನೋಡ್ತೀವಿ. SIR ಈಗ ನಾವು 70% ತನಕ ಮುಟ್ಟಿದ್ದೀವಿ. ವಿ ವುಡ್ ಲೈಕ್ ಟು ಟಚ್ ಅಟ್ಲೀಸ್ಟ್ 80% ಬಿಫೋರ್ ದ ಎಂಡ್ ಆಫ್ ದಿಸ್, ಬಿಫೋರ್ 20th. ಅದಕ್ಕೆ ಪೂರ್ತಿಯಾಗಿ ನಾವು ಕ್ರಮ ತಗೊಳ್ತಾ ಇದ್ದೇವೆ. ಡೈಲಿ ನಮ್ಮ ಜನ ಟೀಮು ಮಾನಿಟರ್ ಮಾಡ್ತಾ ಇದ್ದಾರೆ. ಅದು ಲೆಟ್ ಅಸ್ ಸಿ ಹೌ ಮಚ್ ವಿ ಇಂಪ್ರೂವ್. ಇಲ್ಲಿ ನಾವು ರೆವೆನ್ಯೂ ಆಫೀಸರ್ ಜೊತೆಗೆ ಪದೇ ನಾವು ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೇವೆ. ಅದು ಹೇಗೆ ನಾವು ಲಿಸ್ಟನ್ನು ವೆರಿಫಿಕೇಶನ್ ಮಾಡಿಕೊಂಡು ಕ್ರಮ ತಗೊಳ್ಳಿ. ನಮಗೆ ಮುಂದೆ ವಿಶೇಷ ಸಮಸ್ಯೆ ಏನಂತ ಹೇಳಿಬಿಟ್ರೆ ಬೂತ್ ಲೆವೆಲ್ ಆಫೀಸರ್ಸು ಕೆಲವು ಫಾರ್ ಆಫ್ ಪ್ಲೇಸಸ್ನಲ್ಲಿ ನಮಗೆ ಸಿಗ್ತಾ ಇಲ್ಲ. ಎಲ್ಲರ ಮನೆ ವೆಸ್ಟ್ನಲ್ಲಿ ಇದೆ, ಈಸ್ಟ್ನಲ್ಲಿ ಬರಲಿಕ್ಕೆ ನಮಗೆ ಸೆನ್ಸಸ್ನಲ್ಲಿ ಸಹ ತೊಂದರೆ ಆಗಿದೆ, ನಮಗೆ ಸೋಷಿಯೋ ಎಕನಾಮಿಕ್ ಸರ್ವೆನಲ್ಲಿ ಸಹ ತೊಂದರೆ ಆಗಿದೆ. ಅದಕ್ಕೆ ಈ ಬೂತ್ ಲೆವೆಲ್ ಆಫೀಸರ್ಸ್ನ ಫೈನಲ್ ಆಗಿಬಿಟ್ರೆ ಮತ್ತೆ ನಮಗೆ ಸಮಸ್ಯೆ, ನಮ್ಮ ಕೆಲಸ ಸ್ವಲ್ಪ ವೇಗಗತಿನಲ್ಲಿ ನಾವು ಮಾಡಬೇಕು. ಈಗ ನಾವು ಈಸ್ಟ್ನಲ್ಲಿ ಅವರು ನಾವು ಒಂದು ಮಾರ್ಷಲ್ ತಾಂಡ ಹಚ್ಚಿಬಿಟ್ಟಿದ್ದಾರೆ. ನಾವು ಪ್ರತಿಯೊಂದು ಕಾರ್ಪೊರೇಷನ್ಗೆ ಇದೇ ಡೈರೆಕ್ಷನ್ಸ್ ಕೊಡ್ತೇವೆ. ಮಾರ್ಷಲ್ ಮಟ್ಟದಲ್ಲಿ ಒಂದು ತಾಂಡ ಹಾಕಿ ಎಲ್ಲ ಫ್ಲೆಕ್ಸ್ ತೆಗೆಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಯಾರಾದರೂ ಇದರ ಬಗ್ಗೆ ರೈಟಿಂಗ್ನಲ್ಲಿ ಅಬ್ಜೆಕ್ಷನ್ಸ್ ಕೊಡಬೇಕು, ಆದರೆ ಓರಲ್ ಅಬ್ಜೆಕ್ಷನ್ಸ್ ನಾವು ತಗೊಳ್ಳಲ್ಲ. ಖಂಡಿತ ನಾವು ಕ್ರಿಮಿನಲ್ ಕೇಸ್ ಹಾಕ್ತೇವೆ. ವಿ ಹ್ಯಾವ್ ರಿಟರ್ನ್ ಟು ಗವರ್ಮೆಂಟ್ ಆಲ್ಸೋ ಟು ಗಿವ್ ಪವರ್ ಟು BMTF ಫಾರ್ ಫೈಲಿಂಗ್ ದೀಸ್ ಕೇಸಸ್ ಸೊ ದಟ್ ದೇ ಕ್ಯಾನ್ ಆಲ್ಸೋ ಡೂ ಇನ್ವೆಸ್ಟಿಗೇಷನ್ ದೇರ್. ಅದು ನಾವು ನೋಡಬೇಕು. ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ABS ಸೆಂಟರ್. ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಅದು ಸ್ವಲ್ಪ ನಾವು ಕಮಿಷನರ್ಸಿಗೆ ಅದನ್ನು ಇನ್ನೂ ದೊಡ್ಡ ಒಳ್ಳೆಯದಾಗಿ ಅದನ್ನು ಮತ್ತೆ ಇಂದಿರಾ ಕ್ಯಾಂಟೀನ್ ಎರಡೂ ಇದರಲ್ಲಿ ನಮಗೆ ಅಷ್ಟು ಸಮಸ್ಯೆ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದು ಎರಡರ ಬಗ್ಗೆ ವಿಶೇಷ ಗಮನ ಹರಿಸಲಿಕ್ಕೆ ನಾನು ಈಗಾಗಲೇ ಅವರಿಗೆ ಡಿಸ್ಕಷನ್ ಮಾಡಿ ಹೇಳ್ತೀನಿ. ಇಂದಿರಾ ಕ್ಯಾಂಟೀನ್ ಐ ಆಮ್ ಗೋಯಿಂಗ್ ಟು ಡೂ ಅನದರ್ 2 rounds ಆಫ್ ರಿವ್ಯೂ ಕಾರ್ಪೊರೇಷನ್ ವೈಸ್. ನಾವು ಅದರ ಬಗ್ಗೆ ಏನು ಸ್ಟ್ರಾಟಜಿಕಲಿ ಇಂಪ್ರೂವ್ ಮಾಡ್ಬೋದು, ಹೇಗೆ ಇಂಪ್ರೂವ್ ಮಾಡೋದು, ತಿಂಡಿ ಊಟ ಎಲ್ಲ ಎಲ್ಲೆಲ್ಲಿ ನಡೀತಾ ಇಲ್ಲ ಸರಿಯಾಗಿ ಅದರ ಗಮನ ಸಹ ತಗೊಂಡ್ಬಿಟ್ಟು ನಾವು ಕ್ರಮ ತಗೊಳ್ತೀವಿ. ಅದು ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ನೆಕ್ಸ್ಟ್ 1 month ವಿಲ್ ಟೇಕ್ ಅಟ್ ದಿ ಸ್ಪೆಷಲ್ ಡ್ರೈವ್. ಇಲ್ಲ, ನಾವು ವಿಶೇಷವಾಗಿ ನಾವು ನೋಡಿದ ಪ್ರಕಾರ ದ ಐಡಿಯಾ ವಾಸ್ ವಿ ಹ್ಯಾವ್ ಟು ಡೆವಲಪ್ ಅ ಗುಡ್ ಬಾಂಡ್ ಮಾರ್ಕೆಟ್ ಇನ್ ದ ಕಾರ್ಪೊರೇಷನ್ ಬಿಕಾಸ್ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಗಿವಿಂಗ್ ಅಸ್ ಸಮ್ ಇಂಟ್ರೆಸ್ಟ್ ಸಬ್ಸಿಡಿ. ಸೊ ಅದನ್ನು ಹೇಗೆ ನಾವು ಬಾಂಡ್ ಮಾರ್ಕೆಟ್ ಉಪಯೋಗ ಮಾಡಿಬಿಟ್ಟು ವಿ ಕ್ಯಾನ್ ಸ್ಟಾರ್ಟ್ ಸೆಟ್ಟಿಂಗ್ ಅ ಸಿಸ್ಟಮ್ ಬೈ ವಿಚ್ ಡಿಸಿಪ್ಲಿನ್ ಇನ್ ಫೈನಾನ್ಸ್ ಬರ್ತದೆ, ಮತ್ತೆ ಬಾಂಡ್ಸ್ ರೇಸ್ ಮಾಡಿದ್ರೆ ಅದು ರೀಪೇಮೆಂಟ್ ಮಾಡಲಿಕ್ಕೆ ಸಹ ಒಂದು ಸಿಸ್ಟಮ್ ಬರ್ತದೆ. ಆ್ಯಂಡ್ ಇಟ್ ಅಲೌಸ್ ಅಸ್ ಟು ಸ್ಟಾರ್ಟ್ ಡೂಯಿಂಗ್ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ಅ ಪ್ರಾಪರ್ ವೇ. ಇದು ಕಾರ್ಪೊರೇಷನ್ನಲ್ಲಿ ಬೇರೆ ದೇಶದಲ್ಲಿ ಮುನಿಸಿಪಲ್ ಬಾಂಡ್ಸ್ ಅಂತ ಹೇಳ್ಬಿಟ್ಟು ಅದು ರೇಸ್ ಮಾಡ್ತಾರೆ. ಒಬ್ವಿಯಸ್ಲಿ ಅದರಲ್ಲಿ ನಾವು ಲೋನ್ ಒಂದು ರೀತಿ ಬಾಂಡ್ಸ್ ಫ್ಲೋಟ್ ಮಾಡಿದರೆ ಲೋನೇ ತಗೊಳ್ಬೇಕು, ರೀಪೇಮೆಂಟ್ ಮಾಡಬೇಕು. ಆದರೂ ಸಹ ಬೇರೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಬಾಂಡ್ಸ್ ಫ್ಲೋಟ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಆ್ಯಂಡ್ ಅದರದ್ದು ರೀಪೇಮೆಂಟ್ ಮಾಡಲಿಕ್ಕೂ ಸಹ ದೇ ಹ್ಯಾವ್ ಟು ಟೈ ಅಪ್ ದ ಫಂಡ್ಸ್. ರೀಸೆಂಟ್ಲಿ ವಿ ಹ್ಯಾವ್ ನೋಟಿಸ್ ಇನ್ ಮಹಾರಾಷ್ಟ್ರ, ಇನ್ ದೊಡ್ಡ ಪ್ರಮಾಣದಲ್ಲಿ ಪುಣೆ, ನಾಶಿಕ್, ಬೇರೆ ರಾಜ್ಯದಲ್ಲಿ ಮುಂಬೈ ಅವರೆಲ್ಲರೂ ಬಾಂಡ್ ಫ್ಲೋಟ್ ಮಾಡ್ತಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ನಲ್ಲಿ ಸಹ UCFನಲ್ಲಿ ಸಹ ಅರ್ಬನ್ ಚಾಲೆಂಜ್ ಫಂಡ್ ಏನು ಹೇಳ್ತಾರೆ ಅದರಲ್ಲಿ ಸಹ ಬಾಂಡ್ ರೇಸ್ ಮಾಡಿದರೆ 1,000 ಕೋಟಿ ತನಕ ರೇಸ್ ಮಾಡಿದರೆ ಅವರು ಸಬ್ಸಿಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿಕೊಂಡು ವಿ ಆರ್ ಟ್ರೈಂಗ್ ಟು ಗಿಯರ್ ಅಪ್ ಅವರ್ ಕಾರ್ಪೊರೇಷನ್ ಟು ಸಿ ಹೌ ದೇ ಕ್ಯಾನ್ ಸ್ಟಾರ್ಟ್ ಟ್ಯಾಪಿಂಗ್ ದ ಬಾಂಡ್ ಮಾರ್ಕೆಟ್ ಬಿಕಾಸ್
ದಿಸ್ ವಿಲ್ ಬ್ರಿಂಗ್ ಫಂಡ್ಸ್ ಫ್ರಮ್ ಲೋಕಲ್ ರಿಟೇಲ್ ಇನ್ವೆಸ್ಟರ್ಸ್. ಎರಡನೇದಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರ್ಬೋದು ಆ್ಯಂಡ್ ಫೈನಾನ್ಸಿಂಗ್ ಆಲ್ಸೋ ಬಿಕಮ್ಸ್ ಮಚ್ ಈಸಿಯರ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ನಾವು ನೋಡಿದ ಪ್ರಕಾರ ಕಾರ್ಪೊರೇಷನ್ ಫಂಡ್ಸ್ ಏನು ಪ್ರಾಪರ್ಟಿ ಟ್ಯಾಕ್ಸಿಂದ ನಾವು ತಗೊಳ್ತಾ ಇದ್ರೆ ಅದು ರೆಗ್ಯುಲರ್ ಮೇಂಟೆನೆನ್ಸ್ ಎಕ್ಸ್ಪೆಂಡಿಚರಿಗೆ ಮಾತ್ರ ಸಾಲ್ತದೆ. ಮತ್ತು ನಾವು ಮೇಂಟೆನೆನ್ಸಿಗೆ ಬೇರೆ ಬೇರೆ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ನಮಗೆ ಇರ್ತಕ್ಕಂಥ ಪೂಲ್ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದಿಸ್ ಹ್ಯಾಸ್ ಟು ಬಿ ಸಪ್ಲಿಮೆಂಟೆಡ್ ಇನ್ ಒನ್ ಮ್ಯಾನರ್. ಯಾಕಂದರೆ ಬಾಂಡ್ಸಿಂದ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ರೆವೆನ್ಯೂ ಬಂದ ತಕ್ಷಣ ಜನರು ಸಹ ಅದರ ಬಗ್ಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದ ಕಾರಣ ಟ್ಯಾಕ್ಸಸ್ ಸಹ ಬಂದುಬಿಟ್ರೆ ವಿ ಕ್ಯಾನ್ ಸ್ಟಾರ್ಟ್ ರೀಫೈನಾನ್ಸಿಂಗ್ ಅಂತ ಹೇಳಿ ನಮ್ಮ ಭಾವನೆ ಇದೆ. ಕಸ ನಮಗೆ ಸಮಸ್ಯೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಟೆಂಡರ್ ಫೈನಲೈಸ್ ಮಾಡಿದ್ದೇವೆ ಫಾರ್ ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಅದರಲ್ಲಿ ಜನರು ಹೊಸ ಟೆಂಡರ್ ಬರುತ್ತೆ ಅಂತ ಹೇಳಿಬಿಟ್ಟು ಕಲೆಕ್ಷನ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿದೆ. ಸಿಒಗೆ ಕರೆದ್ಬಿಟ್ಟು ವಿ ವಿಲ್ ಸಿ ಹೌ ವಿ ಕ್ಯಾನ್ ಇಂಪ್ರೂವ್ ಇಟ್. ಒಂದು ತಿಂಗಳು ಸ್ಪೆಷಲ್ ವಿಶೇಷ ಡ್ರೈವ್ ನಾವೀಗ ಮಾಡ್ತೇವೆ. ಎಲ್ಲೆಲ್ಲಿ ಈಗಾಗಲೇ ಈಸ್ಟ್ನಲ್ಲಿ ನೋಡಿದ ಪ್ರಕಾರ 4,000 ಟನ್ ಡೆಬ್ರಿ ಬಿಸಾಡ್ತಿದ್ದಾರೆ. ಈ ಡೆಬ್ರಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದನ್ನು ನಾವು ನಿವಾರಣೆ ಮಾಡಲಿಕ್ಕೆ ಒಂದು ಆ್ಯಪ್ಸ ಶುರು ಮಾಡಿದ್ದೇವೆ. ವಿ ವಿಲ್ ಗಿವ್ ಸಮ್ ವೆಹಿಕಲ್ಸ್ ಆ್ಯಂಡ್ ನಮ್ಮ ಇದು ಬೇರೆ ಬೇರೆ ಏನು ಡೆಬ್ರಿ ಮ್ಯಾನೇಜ್ಮೆಂಟ್ ಟೆಂಡರ್ಸ್ನ ಸ್ವಲ್ಪ ಅದು ಕರೆದು ಅದನ್ನು ಸ್ವಲ್ಪ ಎಫಿಷಿಯೆಂಟ್ ಆಗಿ ನಡೆಸಲಿಕ್ಕೆ ನಾವು ಹೇಳ್ತೀವಿ. ಒಂದು ಬೇಸಿಕಲಿ ನೀವು ಆ್ಯಪ್ ತೊಳೆದು ನಮಗೆ ಡೆಬ್ರಿ ಇದೆ ನಮ್ಮ ಮನೆಯಲ್ಲಿ ನೀವು ಕಲೆಕ್ಟ್ ಮಾಡಿ ಅಂತ ಹೇಳಿ ಒಂದು ಆ್ಯಪ್ ತಯಾರು ಮಾಡಿದರೆ ಸಾಕಷ್ಟು ಚಿಕ್ಕ ಚಿಕ್ಕ ಮನೆಯಲ್ಲಿ ಯಾರು ವೈಲೇಷನ್ ಮಾಡಲಿಕ್ಕೆ ನೋಡಲ್ಲ, ಅವರಿಗೆ ನಾವು ಹೇಳ್ತೀವಿ.